Okay, in this class we are going to introduce another topic, that is the wave optics. In the previous chapter we have discussed that ray optics means here in the previous class what we thought that the whatever the light which is coming from the source, any source that moves in the straight path, that we call as what, a ray. But in this chapter we are going to consider what, the wave optics, how the light is in the form of wave, that we are going to discuss here. So here in case of the light, so many different scientists, they given a different laws, and they given a different theory for the light. We can discuss one by one. ಸೊ ಬೇರೆ ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ಥೇರೀಸ್ನ ಕೊಟ್ಟಿದ್ದಾರೆ ಬಿಹೇವಿಯರ್ ಆಫ್ ದ ಲೈಟ್ ಮೇಲೆ. ಸೊ ನಾವು ರೇ ಆಪ್ಟಿಕ್ಸಲ್ಲಿ ಯಾವುದೋ ಒಂದು ಯಾವ ಬಿಹೇವಿಯರ್ ತೊಗೊಂಡಿದ್ವಿ, ಸ್ಟ್ರೈಟ್ ಪಾತಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ರಿಫ್ರಾಕ್ಷನ್ ಡಿಫ್ರೆಂಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡಿಫ್ರೆಂಟ್ ಫಿನಾಮಿನ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಇನ್ ಕೇಸ್ ಆಫ್ ದ ವೇ ಆಪ್ಟಿಕ್ಸಲ್ಲಿ ಸೊ ಲೈಟ್ ಯಾವ ರೀತಿ ವೇವ್ ಆಗಿ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಸೊ ಸ್ಟಡಿ ಮಾಡತಕ್ಕಂಥ ಸೈಂಟಿಸ್ಟಲ್ಲಿ ಸೊ ಡಿಫ್ರೆಂಟ್ ಥೇರೀಸನ್ನು ಕೊಟ್ಟಿದ್ದಾರೆ. ಆ ಡಿಫ್ರೆಂಟ್ ಥೇರೀಸಲ್ಲಿ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ. ಓಕೆ, ಕಾರ್ಪಸ್ಕ್ಯುಲರ್ ಮೀನ್ಸ್ ವಾಟ್, ಎ ಪಾರ್ಟಿಕಲ್, ತಿನ್ನಿ ಪಾರ್ಟಿಕಲ್ ಅಂತ. ಸೊ ಏನು ಹೇಳ್ತಾನೆ ನ್ಯೂಟನ್ ಅಂತಂದರೆ, ಬಿಫೋರ್ ದಿಸ್ ನ್ಯೂಟನ್ ಅಥವಾ ಅಕಾರ್ಡಿಂಗ್ ಟು ದಿಸ್ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ, ಲೈಟ್ ಏನ್ರಿಂದ ಆಗಿದೆ ಅಂತಂದರೆ, ಲೈಟ್ ಈಸ್ ನಥಿಂಗ್ ಬಟ್ ತಿನ್ನಿ ಪಾರ್ಟಿಕಲ್ಸ್ ಅಂತ, ಅದನ್ನು ಕಾರ್ಪಸಲ್ಸ್ ಅಂತ ಕರಿತೀವಿ. ಓಕೆ, ಸೊ ವಿಚ್ ಟ್ರಾವೆಲ್ ವಿತ್ ಎ ವೆರಿ ಹೈ ಸ್ಪೀಡ್, ತುಂಬ ಹೆಚ್ಚು ಸ್ಪೀಡಲ್ಲಿ ಮೂವ್ ಆಗುತ್ತೆ. ಸೊ ಇಯರ್ in case of this theory can explain the law of refraction. ಅಂದರೆ ಈ ಕಾರ್ಪಸ್ಕ್ಯುಲರ್ ಥಿಯರಿ ಅಥವಾ ನ್ಯೂಟನ್ ಥಿಯರಿ ಏನು ಮಾಡುತ್ತೆ, ಸೊ ನಮಗೆ ಈ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ಬಟ್ ಇಯರ್ ವಾಟ್ ಹಿ ಟೋಲ್ಡ್ ದಟ್ ಇನ್ ಕೇಸ್ ಆಫ್ ದೀಸ್ ಎ ಕಾರ್ಪಸ್ಕ್ಯುಲರ್ ಥಿಯರಿ, ವಾಟ್ ಎವರ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಡೆನ್ಸರ್ ಮೀಡಿಯಾ ಈಸ್ ದೇರ್, ದಟ್ ಈಸ್ ಐ ಕಂಪೇರ್ಡ್ ಟು ದ ರೇರರ್ ಮೀಡಿಯಾ ಅಂತ ಹೇಳುತ್ತೆ. ಅಂದರೆ ನಾವು ಡೆನ್ಸರ್ ಮೀಡಿಯಾ ಮತ್ತು ರೇರರ್ ಮೀಡಿಯಾ ಅಂತ ಓದಿದ್ವಿ. ಸೊ ಇನ್ ದ ಪ್ರೀವಿಯಸ್ ಚಾಪ್ಟರ್ ವಿ ಟೋಲ್ಡ್ ಆಲ್ರೆಡಿ, ಯಾವುದರಲ್ಲಿ ರೇರರ್ ಮೀಡಿಯಾದಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ, ಡೆನ್ಸರ್ ಮೀಡಿಯಾದಲ್ಲಿ ಸ್ಪೀಡು ಕಮ್ಮಿ ಇರುತ್ತೆ ಅಂತ. ಬಟ್ ಈ ನ್ಯೂಟನ್ ಏನು ಹೇಳಿದ, ಡೆನ್ಸರ್ ಮೀಡಿಯಮಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ, ರೇರರ್ ಮೀಡಿಯಮಲ್ಲಿ ಸ್ಪೀಡು ಕಮ್ಮಿ ಇರುತ್ತೆ ಅಂತ ಹೇಳಿದ. ಬಟ್ ಇಟ್ ಈಸ್ ರಾಂಗ್. ಓಕೆ, ಸೊ ಆಫ್ಟರ್ ಎ ಸರ್ಟೆನ್ ಎಕ್ಸ್ಪೆರಿಮೆಂಟ್, ಫೋಕಲ್ಟ್ ಅಂತಕ್ಕಂಥ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡ್ತಾನೆ ಏನಂತ, ಸ್ಪೀಡ್ ಆಫ್ ದ ಲೈಟ್ ಈಸ್ ಗ್ರೇಟರ್ ಇನ್ ದ ರೇರರ್ ಮೀಡಿಯಮ್ ದೆನ್ ದ ಡೆನ್ಸರ್ ಮೀಡಿಯಾ. ಅಂದರೆ ಸ್ಪೀಡು ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ರೇರರ್ ಮೀಡಿಯಮಲ್ಲಿ ಜಾಸ್ತಿ ಇರುತ್ತೆ, ಡೆನ್ಸರ್ ಮೀಡಿಯಮಲ್ಲಿ ಕಮ್ಮಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ ಏನು ಹೇಳುತ್ತೆ, ಸೊ ಲೈಟ್ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ಈಸ್ ನಥಿಂಗ್ ಬಟ್ ವಾಟ್, ಎ ತಿನ್ನಿ ಪಾರ್ಟಿಕಲ್ಸ್. ಯಾವುದ್ರಿಂದ ಲೈಟ್ ಆಗಿದೆ, ತಿನ್ನಿ ಪಾರ್ಟಿಕಲ್ಸ್ ಇದಾಗಿದೆ, ಅದನ್ನು ಕಾರ್ಪಸಲ್ಸ್ ಅಂತ ಕರಿತೀವಿ. ಸೊ ಅದು ತುಂಬ ಹೈ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಸೊ ತುಂಬ ಹೈ ಸ್ಪೀಡಲ್ಲಿ ಮೂವ್ ಆಗುತ್ತೆ, ಲಾ ಆಫ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಸ್ಪೀಡ್ ಆಫ್ ದ ಲೈಟು ಡೆನ್ಸರ್ ಮೀಡಿಯಾದಲ್ಲಿ ಜಾಸ್ತಿ ಇರುತ್ತೆ, ರೇರರ್ ಮೀಡಿಯಾದಲ್ಲಿ ಕಮ್ಮಿ ಇರುತ್ತೆ ಅಂತಕ್ಕಂಥದ್ದನ್ನ ಯಾರೋ ನ್ಯೂಟನ್ ಕಾರ್ಪಸ್ಕ್ಯುಲರ್ ಥಿಯರಿ ಹೇಳ್ತು. ಆದರೆ ಫೋಕಲ್ಟ್ ಅಂತಕ್ಕಂಥದ್ದು ಪ್ರೂವ್ ಮಾಡ್ದ ಏನಂತ, ಸ್ಪೀಡು ಡೆನ್ಸರ್ ಮೀಡಿಯಮಲ್ಲಿ ಜಾಸ್ತಿ ಇರೋದಿಲ್ಲ, ರೇರರ್ ಮೀಡಿಯಮಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಡೆನ್ಸರ್ ಮೀಡಿಯಾ ಅಂತ. ಸೊ ಆಫ್ಟರ್ ಐಗನ್ಸ್ ವೇವ್ ಥಿಯರಿ, ನೆಕ್ಸ್ಟ್ ಸೈಂಟಿಸ್ಟ್ ಐಗನ್. ಓಕೆ, ಸೊ ಇವನು ಒಂದು ಥಿಯರಿನ ಕೊಟ್ಟ ಬೈ ಅಬ್ಸರ್ವಿಂಗ್ ದ ಬಿಹೇವಿಯರ್ ಆಫ್ ದ ಲೈಟ್. ಈ ಲೈಟ್ ಬಿಹೇವಿಯರ್ನ ಅಬ್ಸರ್ವ್ ಮಾಡಿ ನೇಚರಲ್ಲಿ ಇವನು ಥಿಯರಿ ಕೊಟ್ಟ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ಈಸ್ ಎ ವೇವ್. ಇವನು ಏನು ಹೇಳ್ತಾರೆ, ಲೈಟು ವೇವ್ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ಈಸ್ ಎ ವಾಟ್, ವೇವ್. ಸೊ ವಿಚ್ ಟ್ರಾವೆಲ್ಸ್ ಇನ್ ಈಥರ್ ಮೀಡಿಯಮ್. ಸೊ ಇಟ್ ಟ್ರಾವೆಲ್ಸ್ ಇನ್ ಈಥರ್ ಮೀಡಿಯಮ್. ಈಥರ್ ಮೀಡಿಯಮ್ ಅಂದರೆ ಏನಪ್ಪ ಅಂದರೆ, ಯೂಸಲಿ ಅಪ್ಪರ್ ಏರ್ ಅಥವಾ ವಾಟ್ ಎವರ್ ದ ಏರ್ ಇಸ್ ದೇರ್ ಎಬೋವ್ ದ ಸರ್ಫೇಸ್ ಆಫ್ ದ ಕ್ಲೌಡ್ಸ್, ಅದನ್ನು ನಾವು ಈಥರ್ ಮೀಡಿಯಮ್ ಅಂತ ಕರಿತೀವಿ. ಬೈ ಕನ್ಸಿಡರಿಂಗ್ ದ ವೇವ್ ನೇಚರ್ ಆಫ್ ದ ಲೈಟ್, ಇವನೇನು ಮಾಡ್ದ, ವೇವ್ ನೇಚರ್ನ ಕನ್ಸಿಡರ್ ಮಾಡ್ದ. ಆ್ಯಂಡ್ ಹೈಸನ್ ಕುಡ್ ಎಕ್ಸ್ಪ್ಲೈನ್ ದ ರಿಫ್ರಾಕ್ಷನ್ ಫಿನಾಮಿನನ್.
ಏನಂತ, ಲೈಟ್ ಈಸ್ ದ ಫಾರ್ಮ್ ಆಫ್ ವೇವ್ ಅಂತ ತಗೊಂಡು, ಸೊ ಅದು ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್ ಸ್ಯಾಟಿಸ್ಫೈ ಮಾಡುತ್ತೆ ಲಾಸ್ಟ್ನ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ. ಬಟ್ ದ ಎಕ್ಸಿಸ್ಟೆನ್ಸ್ ಆಫ್ ಈಥರ್ ಮೀಡಿಯಂ ಕುಡ್ ನಾಟ್ ಬಿ ಪ್ರೂವ್ಡ್ ಅಂಡ್ ಆಲ್ಸೋ ಲೈಟ್ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್. ಓಕೆ, ಈಥರ್ ಮೀಡಿಯಂ ಅಂದರೆ ಸೊ ಇಟ್ ಬಿಹೇವ್ಸ್ ಆಸ್ ದ ವಾಟರ್. ಈ ಟ್ರಾವೆಲ್ಸ್ ಅಂತ ಹೇಳಿದೆ, ಯಾವುದು ಲೈಟ್ ಟ್ರಾವೆಲ್ ಆಗುತ್ತೆ ಈಥರ್ ಮೀಡಿಯಂ. ಬಟ್ ಈ ಕೆನಾಟ್ ಪ್ರೂವ್ ದಟ್ ಒನ್, ಅಂದರೆ ಅದನ್ನು ಪ್ರೂವ್ ಮಾಡಲಿಲ್ಲ. ಈಥರ್ ಮೀಡಿಯಂ ಅಂದರೆ ಏನು, ಸೊ ಅದು ಅದರಲ್ಲಿ ಯಾವ ಥರ ಲೈಟ್ ಹೋಗುತ್ತೆ ಅನ್ನೋದು ನಾವು ಪ್ರಾಕ್ಟಿಕಲಿ ಪ್ರೂವ್ ಮಾಡಲಿಲ್ಲ. ಮತ್ತು ವಾಟ್ ಈಸ್ ದ ನೇಚರ್ ಆಫ್ ದ ಲೈಟ್ ಇನ್ ದ ವ್ಯಾಕ್ಯೂಮ್ ಆಲ್ಸೋ ಈಸ್ ನಾಟ್ ಪ್ರೂವ್ಡ್. ಅಂದರೆ ಇವಾಗ ವ್ಯಾಕ್ಯೂಮಲ್ಲಿ ಲೈಟು ಪಾಸ್ ಆಗುತ್ತಾ, ಏನು ಯಾವ ರೀತಿ ಯಾವ ರೀತಿ ಅದು ಬಿಹೇವ್ ಮಾಡುತ್ತೆ ಯಾವುದು ವ್ಯಾಕ್ಯೂಮ್ ಮೀಡಿಯಾದಲ್ಲಿ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ ಯಾರು, ಐಗನ್. ಸೊ ಅಕಾರ್ಡಿಂಗ್ ಟು ಐಗನ್ ಥಿಯರಿ ಲೈಟ್ ಈಸ್ ಅ ವೇವ್. ಎಸ್, ಅದು ವೇವ್ ಅಂತ ಹೇಳಿದ. ಸೊ ವಿಚ್ ಟ್ರಾವೆಲ್ಸ್ ಇನ್ ಈಥರ್ ಮೀಡಿಯಂ, ಅದು ಈಥರ್ ಮೀಡಿಯಮಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ. ಆದರೆ ಈಥರ್ ಮೀಡಿಯಾ ಅಂದರೆ ಏನು ಅಂತಕ್ಕಂಥದ್ದನ್ನ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಆ್ಯಂಡ್ ಆಲ್ಸೋ ಈ ಎಕ್ಸ್ಪ್ಲೈನ್ಡ್ ದ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಸ್ ಕನ್ಸಿಡರ್ಡ್ ಆಸ್ ಲೈಟ್ ಆಸ್ ದ ವೇವ್. ಅಂದರೆ ಲೈಟ್ನ ವೇವ್ ಅಂತ ಕನ್ಸಿಡರ್ ಮಾಡಿ ಅವನು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ನ ಎಕ್ಸ್ಪ್ಲೈನ್ ಮಾಡ್ದ. ಆ್ಯಂಡ್ ಇಯರ್ ದ ಎಕ್ಸಿಸ್ಟೆನ್ಸ್ ಆಫ್ ವಾಟ್ ಈಥರ್ ಮೀಡಿಯಂ ಕುಡ್ ನಾಟ್ ಬಿ ಪ್ರೂವ್ಡ್, ಅದನ್ನು ಪ್ರೂವ್ ಮಾಡಲಿಲ್ಲ. ಆ್ಯಂಡ್ ಆಲ್ಸೋ ವಾಟ್ ಎವರ್ ದ ಬಿಹೇವಿಯರ್ ಆಫ್ ದ ಲೈಟ್ ಇನ್ ದ ವ್ಯಾಕ್ಯೂಮ್ ಈಸ್ ನಾಟ್ ಅಪ್ರೂವ್ಡ್. ಆ ವ್ಯಾಕ್ಯೂಮಲ್ಲಿ ಯಾವ ರೀತಿ ಲೈಟ್ ಟ್ರಾವೆಲ್ ಆಗುತ್ತೆ ಅನ್ನೋದು ಸಹಿತ ಅವನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ದಟ್ ಈಸ್ ದ ಸೆಕೆಂಡ್ ಥಿಯರಿ. ಸೊ ಆಫ್ಟರ್ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ, ಸೊ ಇಟ್ ಈಸ್ ರಿಲೇಟೆಡ್ ಟು ದ ವಾಟ್ ದಿಸ್ ಲೈಟ್ ಓನ್ಲಿ. ಸೊ ಏನು ನೆಕ್ಸ್ಟ್ ಬಂದತಕ್ಕಂಥ ಸೈಂಟಿಸ್ಟ್ ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂದರೆ ಏನು, ಈ ಥಿಯರಿ ಏನು ಹೇಳುತ್ತೆ ಅಕಾರ್ಡಿಂಗ್ ಟು ದ ವಾಟ್ ಎವರ್ ದ Maxwell's electromagnetic wave theory. So light consists of accelerating electric and magnetic fields. Light ಅಲ್ಲಿ ಏನಿದೆ, accelerating electric and magnetic field. Light ಅಂದ್ರೆ ಏನು, it is an accelerating electric and magnetic field ಅಂತ ಹೇಳ್ತಾ. ಓಕೆ, ಸೊ ಪ್ರಾಪಗೇಟಿಂಗ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅದು ಯಾವ ರೀತಿ ಮೂವ್ ಆಗುತ್ತೆ, ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಮೂವ್ ಆಗುತ್ತೆ ಅಂತ. ಸೊ light is consisting of an accelerating water electric and magnetic field propagating in the form of electromagnetic waves. ಈ ಫಾರ್ಮಲ್ಲಿ ಮೂವ್ ಆಗುತ್ತೆ. ಸೊ ಅಂದರೆ ನಮ್ಗೆ ಅದೇನು ಬರ್ತಾ ಇದೆ ಲೈಟ್ ವೇವ್ಸ್ ಅದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಯಾವ ರೀತಿ ಪ್ರಾಪಗೇಟ್ ಆಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರೀತಿ ಪ್ರಾಪಗೇಟ್ ಆಗುತ್ತೆ ಅಂತ. ಆ್ಯಂಡ್ ದೀಸ್ ವೇವ್ ಕ್ಯಾನ್ ಪ್ರಾಪಗೇಟ್ ಈವನ್ ಇನ್ ವ್ಯಾಕ್ಯೂಮ್ ಆಲ್ಸೋ. ಅಂದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವುದು ವ್ಯಾಕ್ಯೂಮಲ್ಲಿ ಸಹಿತ ಪಾಸ್ ಆಗುತ್ತೆ ಅಂದರೆ ಮೂವ್ ಆಗುತ್ತೆ, ಅವು ಪ್ರಾಪಗೇಟ್ ಆಗುತ್ತೆ ಅನ್ನೋದನ್ನ ಹೇಳ್ದ. ಬಟ್ ದಿಸ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆದರೆ ಈ ಥಿಯರಿ ನಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಇಟ್ ಈಸ್ ಫೇಲ್ ಟು ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ಸೊ ದಿಸ್ ಈಸ್ ಅ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಈ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಏನು ಹೇಳುತ್ತೆ, ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಲೈಟ್ ಕನ್ಸಿಸ್ಟ್ ಆಫ್ ದ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಪ್ರಾಪಗೇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ರೀತಿ ಏನಾಗುತ್ತೆ, ಪ್ರಾಪಗೇಟ್ ಆಗುತ್ತೆ. ಸೊ ಈ ಥಿಯರಿ ಏನು ಹೇಳುತ್ತೆ, ಸೊ ಇಟ್ ಈಸ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲಿಲ್ಲ ಯಾರಿಗೆ, ಮ್ಯಾಕ್ಸ್ವೆಲ್ಸ್ಗೆ, ಈ ಥಿಯರಿನ ಯೂಸ್ ಮಾಡಿಕೊಂಡು. ಆದರೆ ವ್ಯಾಕ್ಯೂಮಲ್ಲೂ ಸಹಿತ ಈ ಲೈಟು ಮೂವ್ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡ್ದ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಸೊ ನೆಕ್ಸ್ಟ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ದಿಸ್ ಈಸ್ ಆಲ್ಸೋ ಅನದರ್ ಥಿಯರಿ ಗಿವನ್ ಟು ದ ವಾಟ್ ಲೈಟ್. ನೆಕ್ಸ್ಟ್ ಪ್ಲಾಂಕ್ಸ್ ಎ ಕ್ವಾಂಟಮ್ ಥಿಯರಿ. ಈ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ ದ ಎಮಿಷನ್ ಆರ್ ಅಬ್ಸರ್ಪ್ಷನ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಡಿಸ್ಕ್ರೀಟ್ ಪಾಕೆಟ್ಸ್. ಅಂದರೆ ಎಮಿಷನ್ ಅಂದರೆ ಎಮಿಟ್ ಆಗ್ತಕ್ಕಂಥದ್ದು, ಅಬ್ಸರ್ಪ್ಷನ್ ಅಂದರೆ ಅಬ್ಸರ್ವ್ ಆಗ್ತಕ್ಕಂಥದ್ದು. ಓಕೆ, ಆಫ್ ದ ಎನರ್ಜಿ, ಎಮಿಷನ್ ಆ್ಯಂಡ್ ಅಬ್ಸರ್ಪ್ಷನ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಡಿಸ್ಕ್ರೀಟ್ ಪಾಕೆಟ್. ಅಂದರೆ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಆ ಫಾರ್ಮಲ್ಲಿ ನಮಗೆ ಎನರ್ಜಿ ಏನಾಗುತ್ತೆ, ಸೊ ಅಬ್ಸರ್ವ್ ಆಗುತ್ತೆ ಅಥವಾ ಎಮಿಷನ್ ಆಗುತ್ತೆ ಅಂತ. ಸೊ ಅದನ್ನು ನಾವೇನಂತ ಕರೀತೀವಿ, ಈಚ್ ಪಾಕೆಟ್ ಆರ್ ಕಾಲ್ಡ್ ಫೋಟಾನ್
ಆರ್ ಕ್ವಾಂಟ ಅಂತ ಕರಿತೀವಿ. ಆ ಪ್ಯಾಕೆಟ್ ಆಫ್ ಎನರ್ಜಿನ ಫೋಟಾನ್ ಅಥವಾ ಕ್ವಾಂಟ ಅಂತ ಕರಿತೀವಿ. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಫೋಟಾನ್ ಎಷ್ಟಿರುತ್ತೆ ಈಚ್ ಪ್ಯಾಕೆಟ್ ಅಲ್ಲಿ ಅಂತಂದ್ರೆ E is equal to h mu ಅಷ್ಟು ಎನರ್ಜಿ ಇರುತ್ತೆ ಅಂತ. ಸೊ E is equal to h mu. h ಅಂತಂದ್ರೆ ಫ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ, ಅಂಡ್ mu is nothing but what ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇಂಟು ವಾಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಇನ್ ಈಚ್ ಪ್ಯಾಕೆಟ್ ಆರ್ ಈಚ್ ಕ್ವಾಂಟ ಅಂತ ಹೇಳುತ್ತೆ. ದ ಎನರ್ಜಿ ಅಸೋಸಿಯೇಟೆಡ್ ದಟ್ ಈಸ್ ನಥಿಂಗ್ ಬಟ್ E is equal to h mu. ದಿಸ್ ಥಿಯರಿ ಕುಡ್ ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಥಿಯರಿ ಯಾವುದು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು ಸಹಿತ ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ದಿಸ್ ಥಿಯರಿ ಇಸ್ ಫೇಲ್ಯೂರ್ ಟು ಎಕ್ಸ್ಪ್ಲೈನ್ ದ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ಪೋಲರೈಸೇಷನ್. ಈ ಥಿಯರಿ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್ ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೊ ಇಟ್ ಈಸ್ ಫೇಲ್ಯೂರ್ ಟು ಎಕ್ಸ್ಪ್ಲೈನ್ ದ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ polarization. Okay, so this is the Planck's quantum theory. According to this theory ಏನು ಹೇಳ್ತು, ಸೊ ಲೈಟ್ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಹೇಳಿದ್ವಿ. ಸೊ ಆ ಪ್ಯಾಕೆಟ್ನ ಕ್ವಾಂಟ ಅಥವಾ ಏನು ಫೋಟಾನ್ ಅಂತ ಕರಿದ್ವಿ. ಎಷ್ಟು ಎನರ್ಜಿ ಇರುತ್ತೆ, E is equal to h mu ಎನರ್ಜಿ ಇರುತ್ತೆ. E is equal to h mu. ಈಚ್ ಪ್ಯಾಕೆಟ್ ಅಲ್ಲಿ E is equal to h mu ಎನರ್ಜಿ ಇರುತ್ತೆ. h ಅಂದರೆ ಫ್ಲಾಂಕ್ಸ್ ಕಾನ್ಸ್ಟೆಂಟ್, mu ಅಂದರೆ ಫ್ರೀಕ್ವೆನ್ಸಿ. ಮತ್ತು ಈ ಥಿಯರಿ ಯಾವುದು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಅದೇ ಮ್ಯಾಕ್ಸ್ವೆಲ್ ವೇವ್ ಥಿಯರಿ ಈಸ್ ಫೇಲ್ ಟು ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಬಟ್ ದಿಸ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಈಸ್ ಎಕ್ಸ್ಪ್ಲೈನ್ ದ ವಾಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಬಟ್ ದಿಸ್ ಥಿಯರಿ ಈಸ್ ಫೇಲ್ ಟು ಎಕ್ಸ್ಪ್ಲೈನ್ ದ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ಪೋಲರೈಸೇಷನ್. ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಮತ್ತು ಪೋಲರೈಸೇಷನ್ನ ಯಾವುದು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೊ ಅನದರ್ ಥಿಯರಿ, ದ ಲಾಸ್ಟ್ ಒನ್ ಈಸ್ ಡ್ಯೂಯಲ್ ನೇಚರ್ ಆಫ್ ಲೈಟ್. ಈ ಎಲ್ಲ ಥಿಯರೀಸ್ ಆದ ನಂತರ ನಾವು ಏನು ಅಬ್ಸರ್ವ್ ಮಾಡಿದ್ವಿ, ಸೊ ವಿ ಆರ್ ಅಬ್ಸರ್ವ್ ದ ಡ್ಯೂಯಲ್ ನೇಚರ್ ಆಫ್ ಲೈಟ್ ಅನ್ನು ಅಬ್ಸರ್ವ್ ಮಾಡಿದ್ವಿ. ಸೊ ಏನು ಡ್ಯೂಯಲ್ ನೇಚರ್ ಆಫ್ ಲೈಟ್? ಅಕಾರ್ಡಿಂಗ್ ಟು ದಿಸ್ ಥಿಯರಿ ಲೈಟ್ ಬಿಹೇವ್ಸ್ ಆಸ್ ಅ ಪಾರ್ಟಿಕಲ್ ಆಸ್ ವೆಲ್ ಆಸ್ ವೇವ್. ಸೊ ಲೈಟ್ ಪಾರ್ಟಿಕಲ್ ಆಗು ಸಹಿತ ಬಿಹೇವ್ ಮಾಡುತ್ತೆ, ಸೊ ವೇವ್ ಆಗು ಸಹಿತ ಬಿಹೇವ್ ಮಾಡುತ್ತೆ. ಸಮ್ಟೈಮ್ಸ್ ಇಟ್ ಬಿಹೇವ್ಸ್ ಆಸ್ ದ shows the particle nature, sometimes it shows the wave nature. So that we call as the dual nature of light. ಅಂದ್ರೆ ಎರಡು ನೇಚರ್ ಇದೆ ಲೈಟ್ಗೆ, ಒಂದು ಪಾರ್ಟಿಕಲ್ ನೇಚರ್, ಇನ್ನೊಂದು ವೇವ್ ನೇಚರ್. ಸೊ ನೆಕ್ಸ್ಟ್ ಈಸ್ Huygens wave theory that we will continue in the next class.